ಇನ್ನು ಈ ಒಂದು ಸಿದ್ದರಾಮಯ್ಯನವರ ಆಕ್ರೋಶದ ಮಾತುಗಳಿಗೆ ಅಜಯ್ ಸಿಂಗ್ ಅವರು ಕೂಡ ಒಂದು ರೀತಿ ಗಲಿಬಿಲಿ ಆದಂಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ಅಧಿವೇಶನದ ಬಳಿಕ ಬದಲಾವಣೆ ಅಂತ ಏನ್ ಹೇಳಿಕೆಯನ್ನ ಕೊಟ್ಟರು ಮಾಧ್ಯಮದ ಮುಂದೆ, ಇದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಸ್ಪಷ್ಟನೆಯನ್ನ ನೀಡ್ತಾರೆ ಶಾಸಕ ಅಜಯ್ ಸಿಂಗ್. ನಾನು ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ಮಾತನಾಡಿಲ್ಲ, ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆ ಅಂತ ಹೇಳಿದ್ದೀನಿ ಅಷ್ಟೇ, ಬೇಕಿದ್ರೆ ನಾನು ಮಾತನಾಡಿರೋದನ್ನ ತೋರಿಸ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ರಂತೆ ಅಜಯ್ ಸಿಂಗ್. ಸ್ವತಃ ಸಿಎಂ ಸಿದ್ದರಾಮಯ್ಯನವ್ರಿಗೆ ಕರೆ ಮಾಡಿ ಮಾತನಾಡ್ತಾರೆ. ನಾನು ಹೇಳಿದ್ದೇ ಬೇರೆ, ಆದರೆ ಮಾಧ್ಯಮದಲ್ಲಿ ಬಂದಿದ್ದೇ ಬೇರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ನಾನು ನಾಯಕತ್ವ ಬದಲಾವಣೆಯ ವಿಚಾರ ಎಲ್ಲೂ ಕೂಡ ಮಾತಾಡಿಲ್ಲ. ಶಾಸಕ ಅಜಯ್ ಸಿಂಗ್ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡ್ತಾರೆ. ಅಧಿವೇಶನದ ಬಳಿಕ ಬದಲಾವಣೆ ಅಂತ ಏನ್ ಹೇಳಿಕೆಯನ್ನ ಕೊಟ್ಟರು ಮಾಧ್ಯಮದ ಮುಂದೆ, ಇದಕ್ಕೆ ಸಿದ್ದರಾಮಯ್ಯನವರು ಸಿಟ್ಟಾದ್ರು. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಸ್ಪಷ್ಟನೆಯನ್ನ ನೀಡ್ತಾರೆ ಶಾಸಕ ಅಜಯ್ ಸಿಂಗ್. ನಾನು ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಅಂತ ಮಾತನಾಡಿಲ್ಲ, ಫೆಬ್ರವರಿಯಲ್ಲಿ ಸಂಪುಟ ಪುನರ್ರಚನೆ ಅಂತ ಹೇಳಿದ್ದೀನಿ ಅಷ್ಟೇ, ಬೇಕಿದ್ರೆ ನಾನು ಮಾತನಾಡಿರೋದನ್ನ ತೋರಿಸ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ರಂತೆ ಅಜಯ್ ಸಿಂಗ್. ಸ್ವತಃ ಸಿಎಂ ಸಿದ್ದರಾಮಯ್ಯನವ್ರಿಗೆ ಕರೆ ಮಾಡಿ ಮಾತನಾಡ್ತಾರೆ. ನಾನು ಹೇಳಿದ್ದೇ ಬೇರೆ, ಆದರೆ ಮಾಧ್ಯಮದಲ್ಲಿ ಬಂದಿದ್ದೇ ಬೇರೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ನಾನು ನಾಯಕತ್ವ ಬದಲಾವಣೆಯ ವಿಚಾರ ಎಲ್ಲೂ ಕೂಡ ಮಾತಾಡಿಲ್ಲ. ಶಾಸಕ ಅಜಯ್ ಸಿಂಗ್ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟನೆ ಕೊಡೋ ಕೆಲಸ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.